ಓಂ ಶ್ರೀ ಸತ್ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 3/7/2024 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಬೆಳಗ್ಗೆ 7:10 ನಂತರ ಉಪರಿ ತ್ರಯೋದಶಿ ಇರ್ತಕ್ಕಂಥದ್ದು ಬುಧವಾರ. ರೋಹಿಣಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ವಿಶೇಷವಾಗಿ ಪ್ರದೋಷ ಇರ್ತಕ್ಕಂಥ ಒಂದು ದಿವಸ. ಪ್ರದೋಷ ಇರೋದರಿಂದ ಈ ವಿದ್ಯಾರ್ಥಿಗಳಿಗೆ ಯಾರಿಗಾದ್ರೂ ಜ್ಞಾನಾರ್ಜನೆ ಆಗ್ತಾ ಇಲ್ಲ, ನೆನಪಿನ ಶಕ್ತಿ ಕಡಿಮೆ ಇದೆ, ಮತ್ತು ನರದೌರ್ಬಲ್ಯಗಳಿದೆ, ಸ್ಕಿನ್ ಡಿಸೀಸ್ ಇದೆ, ಅಥವಾ ಏನೋ ಸುಸ್ತು ವಿಪರೀತವಾಗಿ ಆಗ್ತಾ ಇದೆ, ಸ್ಟ್ರೆಂತ್ ಇಲ್ಲ, ಅದರಲ್ಲೂ ಕೂಡ ಪುಟ್ಟ ಮಕ್ಕಳಿಗೆ ಮಾತು ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥವರು ಈ ಬುಧವಾರದ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಒಂದು ಸೂಕ್ತವಾದಂಥ ಒಂದು ರೀತಿಯಲ್ಲಿ ಆ ಸಮಸ್ಯೆಗೆ ತಕ್ಕನಾದಂತೆ ಒಂದು ಪರಿಹಾರ ಮಾರ್ಗ ಅಥವಾ ಔಷಧೋಪಚಾರವೋ ಯಾವುದೋ ಒಂದು ಶಕ್ತಿ ನಿಮಗೆ ಪ್ರೇರೇಪಣೆಯಾಗಿ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಯಾವುದೋ ಒಂದು ದಾರಿ ಸಿಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ರಾಹುಕಾಲ ನೋಡಿದಾಗ 12:27 2:03 ಗುಳಿಕ ಕಾಲವನ್ನು ನೋಡಿದಾಗ 10:51 12:27 ಯಮಗಂಡ ಕಾಲ ನೋಡಿದಾಗ 7:39 9:15 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲ ನೋಡೋದಕ್ಕೆ ದಾರಿಯಾಗ್ತದೆ. ಇವತ್ತಿನ ದಿವಸ ವಿಶೇಷವಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ, ಒಂದು ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಗಜಕೇಸರಿಯ ಪ್ರಭಾವ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಭೂಮಿ ಕೆಲಸಗಳಾಗೋದಕ್ಕೆ ದಾರಿ, ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಆಸೆಗಳು ಈಡೇರುವಂಥ ಒಂದು ಪರಿಸರ ನಿರ್ಮಾಣವಾಗ್ತದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಆರ್ಥಿಕವಾದಂಥ ಪ್ರಗತಿ, ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥದ್ದು, ಉತ್ತಮವಾದಂಥ ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ದೈವಾಚರಣೆಗಳು, ಆಧ್ಯಾತ್ಮದ ಬಗ್ಗೆ ಹೆಚ್ಚಿನದಾದಂಥ ಒಲವು, ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚಿನದಾದಂಥ ಒಲವು, ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದನ್ನು ಕೂಡ ಅಷ್ಟು ಸುಲಭವಾಗಿ ವಿಘ್ನಗಳು ಅಂತಕ್ಕಂಥ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳು ಇರುವುದಿಲ್ಲ. ಇವತ್ತಿನ ದಿವಸ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸನ್ನಿವೇಶ, ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಎಲ್ಲಿಂದ ಎಲ್ಲೋದ್ರೂ ಕೂಡ ನಿಮಗೆ ಪೂರಕವಾದಂಥ ರೀತಿಯಾಗಿಯೇ ವಾತಾವರಣ ಸೃಷ್ಟಿಯಾಗತ್ತೆ. ಬಹಳ ಬಲವಾಗಿರ್ತಕ್ಕಂಥ ಒಂದು ದಿವಸ. ಆದರೆ ಮಕ್ಕಳಿಂದ ಸ್ವಲ್ಪ ಅಷ್ಟೊಂದು ನಿಮಗೆ ಒಂದು ಸಂತೃಪ್ತಿ ಅಥವಾ ಸಮಾಧಾನ ಅಂತಕ್ಕಂಥದ್ದು, ಅಥವಾ ನೀವು ಹೇಳಿದ್ದನ್ನು ಸ್ವಲ್ಪ ಅವರು ಕೇಳುವಂಥ ಸ್ಥಿತಿ, ಅದು ಮಾತ್ರ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ನೋವು ಅಂತಕ್ಕಂಥದ್ದು. ಅಷ್ಟು ಪ್ರೀತಿ ಪ್ರೇಮಿಗಳಲ್ಲಿ ಸ್ವಲ್ಪ ಮನಸ್ತಾಪ ಅಂತಕ್ಕಂಥ ಸಂದರ್ಭಗಳು ಬಿಟ್ಟು ಮಿಕ್ಕಂಥ ರೀತಿಯಲ್ಲಿ ಉತ್ತಮವಾದಂಥ ದಿವಸವಾಗಿಯೇ ಮೇಷರಾಶಿನವರು ನೋಡ್ತೀರಿ. ಗಣಪತಿಗೆ ಕೆಂಪು ದಾಸವಾಳವನ್ನು ಅರ್ಪಿಸೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಮಾನಸಿಕವಾದಂಥ ಚಂಚಲತೆ, ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಿರಿಕಿರಿಗಳಾಗ್ತಕ್ಕಂಥದ್ದು, ಅವಮಾನಗಳಿಗೆ ಗುರಿಯಾಗ್ತಕ್ಕಂಥದ್ದು, ಅಪವಾದಗಳಿಗೆ ಗುರಿಯಾಗ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯ ಸಂಬಂಧಪಟ್ಟಂತೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಬರತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಅನಾರೋಗ್ಯವನ್ನು ತಂದುಕೊಡ್ತಕ್ಕಂಥದ್ದು, ಧನಮೂಲ ಅಂತಕ್ಕಂಥದ್ದು ಸ್ವಲ್ಪ ಕರಗುವಂಥ ಸಾಧ್ಯತೆಗಳು, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಒಂದು ದಿವಸ. ಏನಾದರೂ ವಸ್ತುಗಳ ಖರೀದಿಗಳಲ್ಲಿ ಸ್ವಲ್ಪ ಮೋಸವಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಬದಲಾವಣೆಗಳಲ್ಲಿ ತೊಂದರೆ, ಪ್ರಯಾಣದಲ್ಲಿ ತೊಂದರೆಗಳಾಗ್ತಕ್ಕಂಥ ಸನ್ನಿವೇಶ, ವಿಘ್ನಗಳು ಬರ್ತಕ್ಕಂಥ ಸಂದರ್ಭಗಳು, ವಾಹನ ಚಾಲನೆ ಸ್ವಲ್ಪ ಜಾಗ್ರತೆ, ಸ್ಥಿರಾಸ್ತಿ ಮಾರಾಟದಲ್ಲಿ ಸ್ವಲ್ಪ ಮೋಸವಾಗುತ್ತೆ, ಜಾಗ್ರತೆಯಿಂದ ಇರಬೇಕು ವೃಷಭ ರಾಶಿನವರು. ರಾಜರಾಜೇಶ್ವರಿ ದೇವಿಗೆ ಮಡಲಿಕ್ಕಿಯನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಬರುತ್ತೆ ಹಣಕಾಸು ಅಂತಕ್ಕಂಥದ್ದು. ಹೇಗೂ ಬರುತ್ತೋ, ಎಲ್ಲಿಂದ ಬರುತ್ತೆ, ಬಂದಿದ್ದೆಲ್ಲವೂ ಕೂಡ ಹಾಗೆ ಖರ್ಚಾಗಿ ಹೋಗುತ್ತೆ ಅಂತಕ್ಕಂಥ. ₹100 ಬಂದರೆ ₹100 ಹೋಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಎಳೆದಾಟ ಅಂತಕ್ಕಂಥದ್ದು, ಮಂದತ್ವ ಅಂತಕ್ಕಂಥ ಸ್ಥಿತಿ, ಅಷ್ಟು ಸುಲಭವಾಗಿ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳು ಇರೋದಿಲ್ಲ ಅಂತಕ್ಕಂಥ
ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ ಇವತ್ತಿನ ದಿವಸ. ಅದರ ಜೊತೆಯಲ್ಲಿ ಸ್ವಲ್ಪ ವ್ಯಾವಹಾರಿಕವಾದಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟಗಳಾಗ್ತಕ್ಕಂಥದ್ದು ಮತ್ತು ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು. ಮಕ್ಕಳಿಂದ ಸ್ವಲ್ಪ ನೋವು ಮತ್ತು ನಷ್ಟಗಳಾಗ್ತಕ್ಕಂಥದ್ದು ಮತ್ತು ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೋ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಅಥವಾ ದಾಂಪತ್ಯ ಸೌಖ್ಯದಿಂದ ಅಂತರ ಅನ್ನೋ ರೀತಿಯಾದಂಥ ವಾತಾವರಣ. ಉದ್ಯೋಗ ಪ್ರಗತಿನಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿನವರಿಗೆ ಇವತ್ತಿನ ದಿವಸ ಅಷ್ಟು ಸುಸೂತ್ರ ಅಥವಾ ಸುಲಭವಿಲ್ಲ. ನಿಮ್ಮ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದಕ್ಕಾದ್ರೂ ಕೂಡ ಆಗಬಹುದು. ವಿದ್ಯಾಭ್ಯಾಸ ತಕ್ಕ ಮಟ್ಟಿಗೆ ಓಕೆ, ಪರವಾಗಿಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಇರುತ್ತೆ ಮಿಥುನ ರಾಶಿನವರಿಗೆ. ಹನುಮಾನ್ ಚಾಲೀಸನ ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಉತ್ತಮವಾದಂಥ ಹೆಸರು ಕೀರ್ತಿ ಪ್ರತಿಷ್ಠೆಗಳು, ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಹೆಸರನ್ನು ಗಳಿಸ್ತಕ್ಕಂಥದ್ದು, ಅಭಿವೃದ್ಧಿ ಆಗುವಂಥ ಯೋಗ ಬಲಗಳೆಲ್ಲ ಕೂಡ ಬರುತ್ತದೆ. ಕೆಲಸ ಕಾರ್ಯಗಳಾಗೋದಕ್ಕೆ ತುಂಬ ಸುಸೂತ್ರವಾದಂಥ ಮಾರ್ಗಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗತ್ತೆ. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಅನುಕೂಲಕರ ವಾತಾವರಣ. ಆದರೆ ಬೇರೆ ಬೇರೆ ಕೆಲಸ ಕಾರ್ಯಗಳಾದ್ರೂ ಕೂಡ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟು ಬಲ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂಥದ್ದು. ಕೆಲಸ ಕಾರ್ಯ ಆಗುತ್ತೆ, ಹೆಸರು ಬರುತ್ತೆ, ಪ್ರಶಂಸೆಗಳು ಬರುತ್ತೆ. ಹಣಕಾಸು ಅಂತಕ್ಕಂಥದ್ದು ಬಂಡೆ ಗುದ್ದಿ ಮೈ ನೋವಿಸ್ಕೊಳ್ಳೋದು ಅಂತಾರಲ್ಲ ಹಾಗೆ ಕೆಲಸವನ್ನು ಕೈ ತುಂಬ ಇರುತ್ತೆ. ಅದರಲ್ಲಿ ಆರ್ಥಿಕವಾದಂಥ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಿಗುತ್ತಾ ಅಂತಕ್ಕಂಥ ರೀತಿ ನೋಡಿದಾಗ ಸ್ವಲ್ಪ ಕೊರತೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಆರೋಗ್ಯ ಸುಧಾರಣೆಗಳಾಗ್ತಕ್ಕಂತಹ ಸಂದರ್ಭ ಇವತ್ತಿನ ದಿವಸ ಕಟಕ ರಾಶಿನವ್ರು ನೋಡ್ತೀರಿ. ಶ್ರೀಯಮ್ಮನವರಿಗೆ ಹಸಿರು ಬಳೆಯನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ವಿದೇಶಯಾನವನ್ನು ಮಾಡಬೇಕು, ವಿದೇಶದಲ್ಲೆಲ್ಲೂ ಉದ್ಯೋಗದ ಹುಡುಕಾಟ ಅಥವಾ ಪ್ರಯತ್ನ, ದೂರ ಪ್ರಯಾಣ, ಈ ಪ್ರಯತ್ನದಲ್ಲಿದ್ದೀರಿ, ಓಕೆ ಪರವಾಗಿಲ್ಲ, ಅನುಕೂಲ. ಖರ್ಚು ವಿಪರೀತವಾಗಿ ಬರ್ತದೆ. 100 ಬಂದರೆ 200 ಹೋಗುವಂಥ ಸ್ಥಿತಿಯಲ್ಲಿರುತ್ತೆ. ಖರ್ಚು ವೆಚ್ಚಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ದ್ರೋಹ, ಸ್ವಲ್ಪ ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಡ್ತಕ್ಕಂಥ ಸ್ಥಿತಿಯೂ ಕೂಡ ಬರುವಂಥದ್ದು. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಮತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ದಂಡನೆಗೆ ಗುರಿ ಹಾಕುವಂಥ ಸ್ಥಿತಿಗತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಮತ್ತು ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಹಿಡಿತವನ್ನು ಇಟ್ಟುಕೊಂಡೇ ಅದನ್ನು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಹಿಡಿತ ತಪ್ಪಿದ್ರೆ ಸ್ವಲ್ಪ ಹಣಕಾಸಿನ ಪೆಟ್ಟನ್ನು ತಿನ್ನುವಂಥ ಸಂದರ್ಭಗಳು ಬರುತ್ತದೆ ಸಿಂಹರಾಶಿನವ್ರಿಗೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಚಿಂತೆ ಬೇಡ. ಕುಲದೇವತೆಗೆ ಹೆಸರು ಕಾಳು ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ತಂದೆಯ ಸಹಕಾರ ಅನುಕೂಲವಾಗ್ತಕ್ಕಂಥದ್ದು, ಉತ್ತಮವಾದಂಥ ಮಾರ್ಗ ಮತ್ತು ಮಾರ್ಗದರ್ಶನ ಸಿಗುವಂಥ ಸಂದರ್ಭ, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥದ್ದು, ಹೆಸರನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸಾಧ್ಯತೆಗಳು, ಧರ್ಮ ಕಾರ್ಯಗಳಿಂದ ನಿಮ್ಮ ಕೆಲಸ ಕಾರ್ಯಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸನ್ನಿವೇಶ, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯ ಕಾರ್ಯಗಳು, ದಾನ ಧರ್ಮಗಳು ಇವತ್ತಿನ ದಿವಸ ನಿಮಗೆ ಯೋಗವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿಗತಿಗಳು, ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರಗಳಿಂದ ಲಾಭ ಅಂತಕ್ಕಂಥ ಸ್ಥಿತಿ ವಿಶೇಷವಾಗಿ ಬರುತ್ತೆ. ಎರಡನೇ ಮದುವೆ ಆಗಬೇಕು ಅನ್ನೋ ರೀತಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದಂಥ ರೀತಿಯಲ್ಲಿದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣವನ್ನು ಕನ್ಯಾ ರಾಶಿನವರು ನೋಡ್ತೀರಿ. ಶ್ರೀ ಗೌರಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥ ಸ್ಥಿತಿಗತಿಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಒತ್ತಡದ ಸ್ಥಿತಿಯೇ ಇರ್ತಕ್ಕಂಥದ್ದು ಉಂಟು. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಗೌರವಕ್ಕೆಲ್ಲೋ ಧಕ್ಕೆ ಆಗುವಂಥ ಘಟನೆಗಳು ನಿಮ್ಮ ಸುತ್ತಮುತ್ತಲೂ ಕೂಡ ನಡೆಯುವಂಥ ವಾತಾವರಣಗಳು ಬರುವಂಥದ್ದು. ನಿಮ್ಮ ನೀವಾಗಿ ನೀವೇ ಏನೇನೋ ಕಲ್ಪನೆಗಳನ್ನು ಅಥವಾ ಏನೇನೋ ಮಾಡೋದಕ್ಕೆ ಹೋಗಿ ಮಾನಸಿಕವಾದಂಥ ಒತ್ತಡಗಳಿಂದ
ಇರುವಂಥ ವಾತಾವರಣಗಳೆಲ್ಲವನ್ನು ಕೂಡ ಕೆಡಿಸಿಕೊಳ್ತಕ್ಕಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅಡೆತಡೆಗಳು, ಅಪಘಾತಗಳು, ಅವಮಾನಗಳು ಎಲ್ಲವನ್ನು ಕೂಡ ಅನುಭವಿಸುವ ಮಾನಸಿಕವಾದಂಥ ಒತ್ತಡಕ್ಕೂ ಕೂಡ ಸಿಕ್ಕಾಕೊಳ್ಳಬೇಕು. ಮೇಲಧಿಕಾರಿಗಳಿಂದ ದಂಡನೆಯೂ ಕೂಡ ಆಗಬೇಕು ಅಂತಕ್ಕಂಥ ಸ್ಥಿತಿ, ಶತ್ರುಗಳ ಉಪಟಳವು ಕೂಡ ಜಾಸ್ತಿ ಆಗುವಂಥದ್ದು, ಸಿಕ್ಕಂಥ ಉದ್ಯೋಗ ಅವಕಾಶಗಳಲ್ಲೂ ಕೂಡ ಪ್ರಗತಿಯನ್ನು ಕಾಣದಲ್ಲೇ ಇರತಕ್ಕಂಥದ್ದು, ಪ್ರಯಾಣ ವಿಘ್ನಗಳಾಗ್ತಕ್ಕಂಥದ್ದು, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಷ್ಟು ಸುಲಭವಾಗಿ ಸುಸೂತ್ರವಾಗಿ ಆಗುವಂಥ ಸ್ಥಿತಿನಲ್ಲಿ ಇವತ್ತಿನ ಗ್ರಹಗತಿಗಳು ತುಲಾರಾಶಿನವರಿಗೆ ಇಲ್ಲ. ಎಲ್ಲವೂ ಕೂಡ ವಿರೋಧವಾಗಿಯೇ ನಿಂತಿರ್ತಕ್ಕಂಥದ್ದು ಆಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಕುಲಗುರುಗಳ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದೃಷ್ಟದ ಒಂದು ದಿವಸ, ಭಾಗ್ಯೋದಯದ ದಿವಸ, ಸ್ವಲ್ಪ ದೈವ ಚಿಂತನೆ, ಆಧ್ಯಾತ್ಮ ಚಿಂತನೆ, ಒಳಿತಿನ ಚಿಂತನೆ, ದಾನ ಧರ್ಮದ ಚಿಂತನೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು, ವಿದ್ಯಾಭ್ಯಾಸದಲ್ಲಿ ಅನುಕೂಲಕರ ವಾತಾವರಣ ಮತ್ತು ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸ್ಥಿತಿಗತಿಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣದಲ್ಲೂ ಕೂಡ ಅನುಕೂಲಕರ ವಾತಾವರಣಗಳಿರುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಆದರೆ ಉದ್ಯೋಗ ಬಡ್ತಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳಿಲ್ಲ, ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿಲ್ಲ. ಸ್ವಲ್ಪ ಆರ್ಥಿಕವಾದಂಥ ಚೇತರಿಕೆ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ತಾಯಿಯ ಸಹಕಾರವೂ ಕೂಡ ಸಿಗುವಂಥದ್ದು ಮತ್ತು ಮಕ್ಕಳ ಸಹಕಾರವೂ ಕೂಡ ನಿಮಗೆ ಸಿಗುವಂಥ ಸಂದರ್ಭಗಳು. ಏನಾದರೂ ಉತ್ತಮವಾದಂಥ ಅವಕಾಶದ ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಅವಕಾಶದ ಪ್ರಯೋಗ ಅಂತಕ್ಕಂಥ ರೀತಿಯಲ್ಲಿ ಇದ್ದರೆ ಅದಕ್ಕೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಜೀವನ ಯಥಾವತ್ ಹೇಗೆ ಹೋಗಬೇಕು ಅದೇ ರೀತಿಯಲ್ಲಿ ನಡೀತದೆ. ವೃಶ್ಚಿಕ ರಾಶಿಯವರಿಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು, ಅಡೆತಡೆಗಳು, ಸೋಲುಗಳನ್ನು ನೋಡಬೇಕಾಗತ್ತೆ. ದಾಂಪತ್ಯ ಕಲಹದ ಇರತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ನಷ್ಟ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು, ಪರಸ್ಪರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಕಂಕಣ ಭಾಗ್ಯ ಅಥವಾ ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಹಿನ್ನಡೆಗಳಾಗುವಂಥ ಸ್ಥಿತಿ ಅಷ್ಟೊಂದು ಸುಸೂತ್ರವಾಗಿ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಾದೆಗಳು, ಕಿರಿಕಿರಿಗಳಾಗ್ತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥದ್ದು, ಗುಪ್ತ ಪ್ರಯತ್ನಗಳಿಂದ ಅಥವಾ ಗುಪ್ತ ಆಸೆಗಳಿಂದ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತೇಳಿ ಹೇಳ್ತದೆ. ಇವತ್ತಿನ ದಿವಸ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಕುಲದೇವತಾ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯೋಗ, ಅದೃಷ್ಟ ಅಥವಾ ಬಲ, ಸ್ವಲ್ಪ ಅಭಿವೃದ್ಧಿ, ಒಂದು ರೀತಿಯಲ್ಲಿ ಏನೋ ಒಂದು ಅವಕಾಶ, ಒಂದು ಬದುಕ್ತೀನಿ ಅಥವಾ ಏನೋ ಗೆಲ್ತೀನಿ, ಭರವಸೆಗಳು, ಉತ್ತಮವಾದಂಥ ಮಾರ್ಗದರ್ಶನ, ಸಲಹೆಗಾರರು, ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಅಥವಾ ಜೊತೆಗೂಡ್ತಕ್ಕಂಥ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನಿಮಗೆ ಸಿಗುವಂಥ ಸಂದರ್ಭ, ಈ ಒಂದು ಸ್ಥಿತಿ ಎಲ್ಲಿ ಹೋದ್ರೂ ಯಾವುದೋ ಒಂದು ಸಪೋರ್ಟ್ ಅಂತಕ್ಕಂಥದ್ದು, ಬೆಂಬಲ ಅಂತಕ್ಕಂಥದ್ದು, ಬಲ ಅಂತಕ್ಕಂಥದ್ದು ಯಾವ ಕೆಲಸಕ್ಕೆ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ. ಯಾರೋ ಒಬ್ಬರು ಜೊತೆಗೆ ಬರ್ತಾರೆ, ಏನೋ ಒಂದು ಮಾಡ್ತಾರೆ, ನಿಮ್ಮೆಲ್ಲದಕ್ಕೂ ಕೂಡ ಸಹಕಾರ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲ, ಎರಡನೇ ಮದುವೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನುಕೂಲ, ಸಾಲವನ್ನು ತೀರಿಸುವಂಥ ಯೋಗ ಫಲಗಳು ಬರುವಂಥ ಸಂದರ್ಭ, ಏನೋ ತುಂಬ ತೊಂದರೆ ಆಗತ್ತೆ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ತುಂಬ ದಿವಸಗಳಿಂದ ಕಾಡಾಟವನ್ನು ಕೊಟ್ಟಿರ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥದ್ದು ಇವತ್ತಿಗೆ ಅಂತ್ಯವಾಗುವಂಥ ಸಂದರ್ಭಗಳು, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಮದ್ದು ಅಂತಕ್ಕಂಥದ್ದು ಸಿಗುವಂಥದ್ದನ್ನು ಮಕರ ರಾಶಿನವ್ರು ನೋಡ್ತೀರಿ. ಮುತ್ತೈದೆಯರಿಗೆ ಮಲ್ಲಿಗೆ ಹೂವನ್ನು ಇಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯ ಮೇಲೆ ಸಾಲ ಮಾಡಬೇಕಾ? ಖಂಡಿತ ಉತ್ತಮವಾದಂಥ ರೀತಿಯಲ್ಲಿ ಇಲ್ಲೋ ಬ್ಯಾಂಕಲ್ಲಿ ಮತ್ತೊಂದು ಮಗದಂದರೆ ಏನೋ ಅಪ್ಲೈ ಮಾಡಿದ್ರೆ ಅನುಕೂಲಕರ ವಾತಾವರಣ ಇವತ್ತಿನ ದಿವಸ ನಿಮಗೆ ಸಹಕಾರಿಯಾಗಿ ನಿಲ್ಲುತ್ತೆ ಅಂತಕ್ಕಂಥ ವಾತಾವರಣ. ಸಾಲದ ಚಿಂತೆಗಳೂ ಕೂಡ ಹೆಚ್ಚಾಗಿ ಬರುತ್ತೆ, ಸಾಲವನ್ನು ಮಾಡುವಂಥ ಪರಿಸ್ಥಿತಿಯೂ ಕೂಡ ಹೆಚ್ಚಾಗಿ ಬರುತ್ತೆ, ಸಾಲವನ್ನು ಮಾಡೋದಕ್ಕೆ ಒಂದು ಮಾರ್ಗವೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಸಿಗುತ್ತೆ. ಅದರಲ್ಲೂ ಕೂಡ ನೀವು ಯಾವುದೂ ಕೂಡ ಆತಂಕ ಬೀಳ್ತಕ್ಕಂಥ ಅವಶ್ಯಕತೆಗಳು ಇರೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಮಾನಸಿಕವಾದಂಥ ಚಂಚಲತೆ,
ಶತ್ರುಗಳ ಕಾಟ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ಮನಸ್ಸನ್ನು ದಿಗ್ಭ್ರಮೆ ಮಾಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಿಂದೆ ಯಾವತ್ತೋ ಏನೋ ತಾಯಿಗೆ ನೋವನ್ನು ಕೊಟ್ಟಿದ್ದೀರಿ ಅಂತಂದರೆ ಆ ನೋವು ಅಂತಕ್ಕಂಥದ್ದು ಅಥವಾ ಅವರಿಗೆ ನೋವನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಇವತ್ತಿನ ದಿವಸ ರಿಪೀಟ್ ಆಗುವಂಥ ಸಂದರ್ಭ. ಯಾರಿಂದಲೋ ಏನೋ ನಿಮಗೆ ನಿಂದನೆಗಳು ಬರುವಂಥದ್ದು ಅಥವಾ ನೋವನ್ನು ಕೊಡುವಂಥ ಸ್ಥಿತಿನಲ್ಲಿ ಇವತ್ತಿನ ದಿವಸ ಪರಿವರ್ತನೆಯಾಗುವಂಥ ಸಾಧ್ಯತೆಗಳಿರುತ್ತೆ. ವಿಶೇಷವಾಗಿ ಉದ್ಯೋಗ ಪ್ರಾಪ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ ಕುಂಭರಾಶಿನವ್ರಿಗೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರೀತಿ, ಪ್ರೇಮ, ಭಾವನಾತ್ಮಕವಾದಂಥ ತೊಳೆದಾಟ, ಭಾವನೆಗಳಿಗೆ ಕೆರಳತಕ್ಕಂಥದ್ದು, ಊಹೆಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಕಲ್ಪನೆಗಳನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭ. ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು, ಈ ಗಾಡಿ ತೊಗೋಬೇಕು, ಆ ಗಾಡಿ ತೊಗೋಬೇಕು, ಬರೀ ಈ ಆಲೋಚನೆಗಳು. ಅದರಲ್ಲೂ ಕೂಡ ಮನೆ ಕಟ್ಟಬೇಕು, ಅಂಥ ಮನೆ ಕಟ್ಟಬೇಕು, ಮನೆ ಹಿಂಗೆ ಕಟ್ಟಬೇಕು, ಬಹಳಷ್ಟು ಊಹಾತ್ಮಕವಾದಂಥ ರೀತಿಯಲ್ಲಿ ಇವತ್ತಿನ ದಿವಸ ಇರುವಂಥ ಸಾಧ್ಯತೆಗಳಿರುತ್ತೆ. ಸ್ವಂತವಾಗಿ ಮಾಡುವಂಥ ಪ್ರಯತ್ನ ಕಾರ್ಯಗಳೇನಿರ್ತವಲ್ಲ ಆ ಪ್ರಯತ್ನ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ಸು ಅನ್ನೋ ರೀತಿಯಾದಂಥ ರೇಟಿನಲ್ಲಿ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಅದರ ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ಒಂದು ಸಹಾಯ ಸಹಕಾರ ಅಂತಕ್ಕಂಥದ್ದು, ಪತ್ರ ವ್ಯವಹಾರಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ದಾಯಾದಿಗಳಿಂದ ಅನುಕೂಲ ಮತ್ತು ಹೆಣ್ಣು ಮಕ್ಕಳಿಂದ ಅಥವಾ ಸ್ತ್ರೀಯರಿಂದ ಅನುಕೂಲವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ಮಾರಾಟದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ವಾಹನ ಮಾರಾಟದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ತಾಯಿಯ ಸಹಕಾರ ಸಿಗುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ, ಪ್ರಯಾಣದಲ್ಲಿ ಯಾವುದೇ ಅಡ್ಡಿ, ಆತಂಕ, ತೊಂದರೆ, ತಾಪತ್ರೆಗಳು ಇಲ್ಲದಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಪ್ರಯಾಣ ಆಗುವಂಥ ಸಂದರ್ಭ, ಒಪ್ಪಂದ, ಕರಾರು ಪತ್ರ ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣವನ್ನು ಇವತ್ತಿನ ದಿವಸ ನೀವು ಮೀನರಾಶಿನವ್ರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ. ಶತ್ರುಕಾಟದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು, ಬಚಾವಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಉಂಟು. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಫಲಗಳು ಒಂದು ಸಣ್ಣದಾಗಿ ನಿಮಗೆ ಬಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅದೃಷ್ಟದ ದಿವಸ ಅಂತಕ್ಕಂಥದ್ದಿದ್ರೂ ಕೂಡ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಅದೃಷ್ಟವನ್ನು ಪಡೆದುಕೊಂಡು ಬಂದಿಲ್ಲ ಮೀನರಾಶಿನವರು. ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.